ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಸಂಜನಾ ಅವ್ರದ್ದು ಎಂಗೇಜ್ಮೆಂಟ್ ಇದೆ. ಸೊ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಎಂಗೇಜ್ಮೆಂಟ್ಗೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅವರೆಲ್ಲ ಊರಿಂದ ಬರ್ತಾರೆ, ನಾನು ನಮ್ಮ ಊರಿಂದ ಹೋಗ್ತೀನಿ. ಇನ್ನು 25 ಮಿನಿಟ್ಸ್ ಇದೆ ನಂಗೆ ಅಷ್ಟೇ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಸಡನ್ನಾಗಿ ಸ್ವಲ್ಪ ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಆಯಿತು. ಸೊ ಇವಾಗ ರೆಡಿ ಆಗಬೇಕು, ತಿಂಡಿ ತಿನ್ನಬೇಕು, ರೆಡಿ ಆಗಬೇಕು. ನಾನು ಇನ್ನೂ ಏನು ಡ್ರೆಸ್ ಆಗಿಲ್ಲ ಮತ್ತು ಮೇಕಪ್ಪು ಕೂಡ ಆಗಿಲ್ಲ, ತಿಂಡಿನೂ ತಿಂದಿಲ್ಲ. ಇನ್ನು 25 ನಿಮಿಷದಲ್ಲಿ ರೆಡಿ ಆಗಬೇಕು. ನನಗೆ ಗೊತ್ತಿಲ್ಲ ಅದೇ ಥರ ರೆಡಿ ಆಗ್ತೀನೋ ಅಂತ. ನೋಡೋಣ, ಲೆಟ್ಸ್ ಗೆಟ್ ರೆಡಿ. ಉಪ್ಪಿಟ್ಟು ತಿಂದ್ಕೊಂಡು ಹಾಗೆ ರೆಡಿ ಆಗ್ತಾಯಿದ್ದೀನಿ. ಡ್ರೆಸ್ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಈ ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀನಿ, ಗೌನ್ ಇದು. ಆ್ಯಕ್ಚುಲಿ ನಾನು ಈ ಡ್ರೆಸ್ ಹಾಕ್ಕೋಬೇಕಾಗಿತ್ತು ಅಂತ ತೆಗೆದಿಟ್ಕೊಂಡಿದ್ದೆ, ಬಟ್ ಇದ್ರದ್ದು ದುಪ್ಪಟ್ಟ ಸಿಗಲಿಲ್ಲ ನನಗೆ. ಸೊ ಏನೂ ಮಾಡೋಕ್ಕಾಗಲ್ಲ. ಹುಡುಕ್ತಾ ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗುತ್ತೆ. ಒಂದು 10 ಮಿನಿಟ್ಸ್ ಹುಡುಕ್ದೆ, ಬಟ್ ಆಗಲಿಲ್ಲ. ಸೊ ಈ ಡ್ರೆಸ್ ಅಂತ ಫೈನಲ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಮಿನಿಟಲ್ಲಿ. ನೆನ್ನೆನೇ ಹುಡ್ಕೋಬೇಕಾಗಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ನಾನು ಯಾವ ಇಯರಿಂಗ್ಸ್ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡೆ, ಇಲ್ಲೆಲ್ಲ ರೆಡಿ ಆಗ್ತಾಯಿದ್ದೀನಿ. ನೋಡೋಣ ಇವಾಗ ಯಾವ ಇಯರಿಂಗ್ಸ್ ಹುಡ್ಕೋದೆ ಈಗ ಅಂತ. ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣುತ್ತೆ, ಅದಾದರೆ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಇದು ಹಾಕ್ಕೊಳ್ಳೋದಾ ಅಂತ. ಈ ಡ್ರೆಸ್ಗೆ ಈ ಇಯರಿಂಗ್ಸ್ ಮ್ಯಾಚಿಂಗ್ ಆಗುತ್ತೆ ಅನಿಸುತ್ತೆ, ಮ್ಯಾಚ್ ಆಗುತ್ತೆ. ಇದನ್ನು ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ನನಗೇನೋ ರೆಡಿ ಆಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ನಾನಿನ್ನು ತಲೆ ಬಾಚಬೇಕು, ತಿಂಡಿ ತಿನ್ನಬೇಕು, ಇಲ್ಲಾಂದರೆ ಪಪ್ಪನ ಹತ್ರ ಬಿಡಿಸ್ಕೊತೀನಿ. ನಾನು ಈ ಥರ ಗಡಿ ಬಿಡಿಲಿದ್ದಾಗ ಏನಾದರೂ ಎಡ್ವರ್ಟ್ ಮಾಡ್ಕೊಳ್ಳೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತೀನಿ. ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ಅಷ್ಟೊತ್ತಿಂದ ಮತ್ತೆ ಫೋನ್ ಮಾಡಿದ್ರು. ಹಾಗಾಗಿ ಅವ್ರ ಹತ್ರನೇ ಮಾತಾಡಿಕೊಂಡು ನಾನು ಇಯರಿಂಗ್ಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ನಾನು ನನ್ನ ಫ್ರೆಂಡ್ ಸಂಜನಾ ಅವ್ರ ಎಂಗೇಜ್ಮೆಂಟಿಗೆ ಹೋಗ್ತಾ ಇರೋದು. ಇವಳು ಬಂದುಬಿಟ್ಟು ನನಗೆ ಡಿಗ್ರಿಯಿಂದ ಫ್ರೆಂಡು, 1 ವರ್ಷದಿಂದ ತುಂಬಾ ಕ್ಲೋಸ್ ಆಗಿದ್ದೀವಿ ನಾವು 4 ಜನದಲ್ಲಿ ಸಂಜನಾ ಅವ್ರದ್ದು ಇವತ್ತು ಎಂಗೇಜ್ಮೆಂಟ್ ಇದೆ. ನಮಗೂ ಕೂಡ ತುಂಬಾ ಖುಷಿ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ ನಾವಂತೂ, ಹೇಗಾಗುತ್ತೆ ಅಂತ. ಅವಳನ್ನ ಹೋಗಿ ಮೀಟ್ ಮಾಡೋ ತನಕ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಬನ್ನಿ, ಬೇಗ ರೆಡಿಯಾಗಿ ಬೇಗ ಹೇರ್ ಸ್ಟೈಲ್ ಮಾಡ್ಕೋಬೇಕು. ನನಗೇನು ಗೊತ್ತಿಲ್ಲ ಯಾವ ಥರ ಮಾಡ್ಕೊಳ್ಳೋದು ಅಂತ. ಇನ್ನೂ ಕೂದಲು ಡ್ರೈ ಆಗಿಲ್ಲ ಕರೆಕ್ಟಾಗಿ ನಂದು. ಅದು ಯಾವ ಥರ ಮಾಡ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ನನಗೆ ಫೈನಲ್ ಲುಕ್ಕು ಕೂಡ ಈ ವ್ಲಾಗಲ್ಲಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಫೋಟೋ ಹಾಕಿರ್ತೀನಿ ಎಂಗೇಜ್ಮೆಂಟಿಂದು, ಅದರಲ್ಲಿ ನೀವು ನೋಡಿ. ಬೇಗ ಇಯರಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನೆಕ್ ಪೀಸ್ ನಂಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಹಂಗೆ ಒಂದು ಸಿಲ್ವರ್ ಚೈನ್ ಹಾಕ್ಕೊಂಡೇ ಹೋಗಿದ್ದೀನಿ ಎಂಗೇಜ್ಮೆಂಟ್ಗೆ. ಫೈನಲಿ ನಂದು ಇಯರಿಂಗ್ಸ್ ಕೂಡ ಹಾಕ್ಕೊಂಡಾಯಿತು. ಬೇಗ ಇವಾಗ ಹೇರ್ ಸ್ಟೈಲ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಮುಂದೆ ನಿಮಗೆ ಸಿಗ್ತೀನಿ. ಬೈ ದ ವೇ, ಈ ಇಯರಿಂಗ್ಸ್ ಬಂದುಬಿಟ್ಟು ನಮ್ಮ ಅಕ್ಕಂದು ಮ್ಯಾರೇಜ್ ಜ್ಯುವೆಲರಿ ಸೆಟ್ಗೆ ಬಂದಿರೋಂಥ ಇಯರಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ಬೇಗನೆ ರೆಡಿಯಾಗಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಾನು ನಮ್ಮೂರಿಂದ ಇನ್ನೊಂದು ಸ್ಟಾಪಿಗೆ ಹೋಗಿ ಬಸ್ ಹತ್ತಬೇಕು. ಗಡಿಬಿಡಿಯಲ್ಲಿ ಅರ್ಜೆಂಟಾಗಿ ರೆಡಿಯಾಗಿ ಬಂದಿದ್ದೀನಿ ಗಾಯ್ಸ್. ಫುಲ್ಲು ಗಡಿಬಿಡಿಲಿ ಲಾಸ್ಟ್ ಟೈಮಿಗೆ ಕರೆಕ್ಟಾಗಿ ಆಟೋನು ಸಿಕ್ತು, ಬಂದುಬಿಟ್ಟೆ. ಕ್ಲಚಸ್ಸಿಂದು ನನ್ನ ಟೈಮೇ ಸರಿ ಇಲ್ಲ, ಇದ್ರದ್ದೆಲ್ಲ ಅರ್ಧೋಗ್ಬಿಟ್ಟಿತ್ತು. ಒಂದು ಫೆವಿಕಿಕ್ ತಗೊಂಡು ತಕ್ಕಮಟ್ಟಿಗೆ ಅನಿಸಿದ್ದೀನಿ. ಅದು ಯಾವ ಥರ ಇರುತ್ತೋ ಗೊತ್ತಿಲ್ಲ. ನಮ್ಮೂರಿಂದ ಚಿಕ್ಕಮಂಗ್ಳೂರಿಗೆ ಟೈಮಿಂಗ್ಸ್ ಬಸ್ಸು ಯಾವಾಗ ಬೇಕಾದರೆ ಇರಲ್ಲ. ಒಂದು ಅರ್ಧ ಗಂಟೆಗೆ 3/4 ಗಂಟೆಗೆ ಒಂದೊಂದು ಬಸ್ ಇರುತ್ತೆ ನಮಗೆ. ಹಾಗಾಗಿ ಟೈಮಿಂಗ್ಸ್ ನೋಡಿಕೊಂಡ್ರೆ ನಾವು ಬಸ್ಗೆ ಹೋಗಬೇಕು. ಬಾಣಾವರದಿಂದ ಚಿಕ್ಕಮಂಗ್ಳೂರು ಬಸ್ ತುಂಬಾ ರಶ್ ಆಗಿರುತ್ತೆ. ಸದ್ಯ ಇವತ್ತು ತುಂಬಾ ಫ್ರೀ ಆಗಿತ್ತು. ನಂಗೆ ವಿಂಡೋ ಸೀಟ್ ಬೇರೆ ಸಿಕ್ಬಿಟ್ಟಿತ್ತು. ನನಗೆ ಲಾಂಗ್ ಗೌನ್ ಹಾಕೊಂಡು ರೆಡಿಯಾಗಿ ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡಿದ್ದೆ. ಆದರೆ ದೇವ್ರ ದಯದಿಂದ ವಿಂಡೋ ಸೀಟೇ ಸಿಕ್ಬಿಟ್ಟು. ಏನು ನಿಖಿತಾ ಬಾ. ಯಾವಾಗಲೂ ನಾನು ಫಸ್ಟ್ ರೀಚ್ ಆಗ್ತಾ ಇದ್ದೆ. ಈ ಸತಿ ನಮ್ಮ ಫ್ರೆಂಡ್ಸೇ ರೀಚ್ ಆಗಿ ನನಗೆ ಕಾಯ್ತಾ ಇದ್ರು. ಎಲ್ಲ ಒಂದೇ ಕಡೆ ಮೀಟ್ ಆಗಿ ಇವಾಗ ಎಂಗೇಜ್ಮೆಂಟ್ ನಡೆಯೋಂಥ ವೆನ್ಯೂಗೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿರುವಂಥ ಗ್ರ್ಯಾಂಡ್ ಮಹಾರಾಜ ಹೋಟೆಲಲ್ಲಿ ಇತ್ತು ಎಂಗೇಜ್ಮೆಂಟ್.
ಸ್ಟೇಜ್ ಮೇಲೆ ಬ್ರೈಡ್ ಮತ್ತು ಗ್ರೂಮ್ ಹೋದ್ಮೇಲೆ ಅವ್ರದ್ದೆಲ್ಲ ಸ್ವಲ್ಪ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಹಾಗಾಗಿ ನಾವೇನಾದರೂ ಪ್ರೆಸೆಂಟೇಷನ್ ತಗೊಂಡೋಗೋಣ ಅಂತ ಬಂದ್ವಿ. ಎಂಗೇಜ್ಮೆಂಟಿಗೆ ಬೊಕ್ಕೆನೇ ಕೊಡೋಣ ಅಂತ ಅಂದ್ಕೊಂಡು ಫ್ಲವರ್ ಬೊಕ್ಕೆ, ಮಿಕ್ಸ್ಡ್ ಫ್ಲವರ್ ಬೊಕ್ಕೆನ ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಸಿಂಪಲಾಗಿ ಇತ್ತು, ನಮಗೂ ಕೂಡ ಇಷ್ಟ ಆಯಿತು, ಸಂಜನೆಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ಟೇಜ್ ಮೇಲೆ ಇದ್ದಿದ್ದಂಥ ಡೆಕೋರೇಷನ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದರು. ಅದರಲ್ಲಿ ನನಗೆ ಸಣ್ಣ ಸಣ್ಣ ಗೊಂಬೆ ಇಟ್ಟಿದ್ರಲ್ಲ, ಅದೇ ಎಲಿಮೆಂಟ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕ್ಯೂಟಾಗಿ ಎಲಿಗೆಂಟಾಗಿ ಕಾಣ್ತಾ ಇತ್ತು. ಮತ್ತು ಕೆಲವೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಆಗ್ತಾ ಇತ್ತು ಫ್ಯಾಮಿಲಿ ಮೆಂಬರ್ಸಿಂದ ಮತ್ತು ಅವ್ರ ಫ್ರೆಂಡ್ಸಿಂದ. ಡ್ಯಾನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು ಮತ್ತು ಡೈಲಾಗ್ಗಳನ್ನೆಲ್ಲ ಹೇಳ್ತಾ ಇದ್ರು. ಇಲ್ಲೊಂದು ಡೈಲಾಗ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ. ಹಾಗೆ ಗ್ರೂಮ್ ಮತ್ತು ಬ್ರೈಡಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು. ಅದನ್ನು ಆ್ಯಕ್ಚುಲಿ ಹಾಕಂಗಿಲ್ಲ, ಕಾಪಿರೈಟ್ ಬರುತ್ತೆ. ಹಾಗಾಗಿ ಬೇರೆ ಸಾಂಗ್ನ ಅಥವಾ ಬೇರೆ ಮ್ಯೂಸಿಕ್ನ ಮಿಕ್ಸ್ ಮಾಡಿ ಹಾಕಿರ್ತೀನಿ. ನಾವು ಫ್ಲವರ್ ಬೊಕ್ಕೆ ತರಕ್ಕೆ ಹೋಗಿ ಬಂದಾದಮೇಲೆ ನನ್ನ ಫ್ರೆಂಡಿಂದ ಒಬ್ಳದು ಸ್ಪೆಕ್ಸ್ ಕಳೆದೋಗ್ಬಿಟ್ಟಿತ್ತು. ಅವಳು ಪಾಕೆಟ್ ಒಳಗೆ ಇಟ್ಕೊಂಡಿದ್ಲಂತೆ. ಅದು ಹೆಂಗೆ ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ, ಹುಡುಕಿದ್ವಿ, ಸಿಗಲಿಲ್ಲ ನಮಗೆ. ಅವಳಿಗೆ ಪಾಪ ಫುಲ್ ಮೂಡ್ ಆಫ್ ಆಗಿಬಿಡ್ತು. ಸೊ ನಾವು ಎಲ್ಲರೂ ಸ್ವಲ್ಪ ಅವಳು ಸಮಾಧಾನ ಮಾಡಿ ಸ್ವಲ್ಪ ಹುಡುಕಿದ್ವಿ. ನಾವು ಕೂಡ ಗೊತ್ತಿರೋರಿಗೆಲ್ಲ ಕೇಳಿದ್ವಿ, ಬಟ್ ಅದು ಸಿಗಲಿಲ್ಲ. ಅಷ್ಟು ಮಧ್ಯ ಬಿದ್ದಿದ್ರೂ ಕೂಡ ಸಿಗಲ್ಲ ಅದು. ಅವಳಿಗೆ ಕಳೆದುಕೊಂಡಿದ್ದಕ್ಕಿಂತ ಎಕ್ಸಾಮ್ ಇನ್ನೂ ಮುಗ್ದಿಲ್ಲ, ಆ ಎಕ್ಸಾಮ್ಗಿಂತ ಮುಂಚೆ ಕಳ್ಕೊಂಡಲ್ಲ ಅಂತ ಅವಳು ಸ್ವಲ್ಪ ಬೇಜಾರಾಗಿಬಿಟ್ಟಿದ್ಲು. ಇವಾಗ 6 ಎಕ್ಸ್ಚೇಂಜ್ ಮತ್ತು ರಿಂಗ್ ಎಕ್ಸ್ಚೇಂಜ್ ಇದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡ್ತಾ ಇರಿ. ಕ್ಲಾಪ್ಸ್ ಹೊಡೆರೆ. ಪ್ರೀವಿಯಸ್ ಕ್ಲಿಪ್ಪಿಂಗ್ಸ್ ಲಾಗ್ಸ್ನೆಲ್ಲ ಹಂಗೆ ರಾಗೆ ಹಾಕಿದ್ದೀನಿ. ಯಾಕೆಂದರೆ ವಾಯ್ಸ್ ಓವರ್ ಮ್ಯೂಸಿಕ್ ಏನಾದರೂ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ನೋಡೋಕ್ಕೆ, ಅಲ್ಲಿ ಪ್ರೆಸೆನ್ಸ್ ಇರಲ್ಲ. ಹಾಗಾಗಿ ಅದೇ ಥರ ರಫಾಗಿ ಹಾಕಿದ್ದೀನಿ. ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಇವಾಗ ಪ್ರೆಸೆಂಟೇಷನ್ ಕೊಟ್ಟು ವಿಶ್ ಮಾಡಿ ಅವರಿಗೆ ಊಟಕ್ಕೆ ಅಂತ ಹೋದ್ವಿ. ಊಟನೂ ಕೂಡ ಮಾಡಿಕೊಂಡು ಅವಳು ಕೂಡ ಬಾಯ್ ಹೇಳಿ ನಾವೆಲ್ಲರೂ ಕೂಡ ಹೊರಟ್ವಿ ಎಂಗೇಜ್ಮೆಂಟಿಂದ. ಮನೆಗೆ ಬಂದಾಗ ಸ್ವಲ್ಪ ಟಯರ್ಡ್ ಆಗಿದೆ, ಬಟ್ ಬೆಳಗ್ಗೆ ಹಂಗೆ ಹಾಕೋಗಿದ್ದ ಡ್ರೆಸ್ನೆಲ್ಲ ತೆಗ್ದಿಡೋದೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ನಂದು ಡ್ರೆಸ್ಸಿಂದು ದುಪಟ್ಟ ಹುಡ್ಕೋಕ್ಕೆ ಇಡೀ ವಾರ್ಡ್ರೋಬ್ ಎಲ್ಲ ಕ್ಲಮ್ಸಿಯಾಗಿ ಹೆಂಗೆ ಬೇಕು ಹಂಗಂಗೆ ತುರ್ಕಿದ್ದೀನಿ. ಇದನ್ನು ನಾಳೆ ಎಲ್ಲ ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಡ್ರೆಸ್ ಎಲ್ಲೆಲ್ಲಿ ಮಿಕ್ಸ್ ಆಗಿದೆಯೋ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ ನನ್ನ ವಾರ್ಡ್ರೋಬ್. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಫ್ರೆಶ್ ಅಪ್ ಆಗಿ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬಿಸಿಲಂತೂ ತುಂಬ ಇದೆ, ಎಕ್ಸ್ಟ್ರೀಮ್ ಆಗಿದೆ. ಇನ್ನು ಫೆಬ್ರವರಿಗೆ ಇಷ್ಟೊಂದು ಹಾಟ್ ಆಗ್ತಾ ಇದೆ, ಇಷ್ಟೊಂದು ಬಿಸಿಲಿದೆ. ಇನ್ನು ಈ ಮಾರ್ಚ್ ಮತ್ತು ಏಪ್ರಿಲ್ ಜಾತ್ರೆ ಆವಾಗ ಎಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ.
ಒಳಗಡೆ ಕುತ್ಕೊಂಡು ಫ್ಯಾನ್ ಹಾಕ್ಕೊಂಡ್ರು ಬಿಸಿ ಗಾಳಿನೇ ಬರ್ತಾ ಇದೆ ಆಲ್ರೆಡಿ. ನನಗೆ ಆಲ್ರೆಡಿ ಸಮ್ಮರ್ ಅಂತ ಅನಿಸ್ತಾ ಇದೆ. ಇನ್ನೇನು ಸಮ್ಮರ್ ಬರುತ್ತೆ. ಓಕೆ, ಇದಾಗಿತ್ತು ನನ್ನ ಫ್ರೆಂಡ್ನ ಎಂಗೇಜ್ಮೆಂಟ್ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಡೇ. ಬಾಯ್.